ಬೇಲ್ ರದ್ದು, ಜೈಲಲ್ಲೇ ಊಟ, ನಿದ್ದೆ ಬಿಟ್ಟ ನಟ ದರ್ಶನ್. ಕ್ವಾರಂಟೈನ್ ಜೈಲಿನ ಬ್ಯಾರಕ್ನಲ್ಲಿಯೇ ಮೌನಕ್ಕೆ ದಚ್ಚು ಈಗ ಶರಣಾಗಿದ್ದಾರೆ. ಸುಪ್ರೀಂ ಆದೇಶದ ಬೆನ್ನಲ್ಲೇ ರಾತ್ರಿಯಿಂದ ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಯಾರ ಬಳಿಯೂ ಮಾತನಾಡದೆ ಏಕಾಂಗಿಯಾಗಿದ್ದಾರೆ ಕಾಟೇರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೌನಕ್ಕೆ ಶರಣಾದ ದಾಸ. ಈಗಾಗಲೇ ಜೈಲಿನಲ್ಲಿ ಬಳಲಿ ಬೆಂಡಾಗಿರುವ ಚಕ್ರವರ್ತಿ. ಜೈಲು ಊಟ ಒಗ್ಗದೆ ನಿದ್ರೆಯೂ ಕೂಡ ಬಾರದೆ ದಚ್ಚು ಕಂಗಾಲಾಗಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಕುಗ್ಗಿರುವ ನಟ ದರ್ಶನ್. ಇನ್ನು 1 ವರ್ಷದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆಗೆ ಅವಕಾಶ. ಆಗಲೂ ದರ್ಶನ್ಗೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದು ಡೌಟ್ ಆಗಿದೆ. ಬೇಲ್ ರದ್ದಾಗಿದ್ದು ಜೈಲಲ್ಲೇ ಊಟ, ನಿದ್ದೆಯನ್ನ ಬಿಟ್ಟಿದ್ದಾರೆ ನಟ ದರ್ಶನ್. ಕ್ವಾರಂಟೈನ್ ಜೈಲಿನ ಬ್ಯಾರಕ್ನಲ್ಲಿಯೇ ಮೌನಕ್ಕೆ ಶರಣಾಗಿದ್ದಾರೆ. ಸುಪ್ರೀಂ ಆದೇಶದ ಬೆನ್ನಲ್ಲೇ ರಾತ್ರಿಯಿಂದ ಚಿಂತಾಕ್ರಾಂತರಾಗಿದ್ದಾರೆ. ಯಾರ ಬಳಿಯೂ ಮಾತನಾಡದೆ ಏಕಾಂಗಿಯಾಗಿದ್ದಾರೆ ಕಾಟೇರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೌನಕ್ಕೆ ಶರಣಾದ ದಾಸ. ಈಗಾಗಲೇ ಜೈಲಿನಲ್ಲಿ ಬಳಲಿ ಬೆಂಡಾಗಿದ್ದಾರೆ ಚಕ್ರವರ್ತಿ. ಜೈಲು ಊಟ ಒಗ್ಗದೆ ನಿದ್ರೆಯೂ ಕೂಡ ಬಾರದೆ ದಚ್ಚು ಕಂಗಾಲಾಗಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಕುಗ್ಗಿರುವಂತಹ ನಟ ದರ್ಶನ್ ಅವರು ಇನ್ನು 1 ವರ್ಷದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಆಗ್ಲೂ ಕೂಡ ದರ್ಶನ್ಗೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಡೌಟ್ ಈಗ. ಬೇಲ್ ರದ್ದಾಗಿರುವ ಕುರಿತು ಜೈಲಲ್ಲಿ ಊಟ ನಿದ್ದೆಯನ್ನ ಬಿಟ್ಟಿದ್ದಾರೆ ನಟ ದರ್ಶನ್. ಕ್ವಾರಂಟೈನ್ ಜೈಲಿನ ಬ್ಯಾರಕ್ನಲ್ಲಿಯೇ ಮೌನಕ್ಕೆ ಶರಣಾಗಿದ್ದಾರೆ. ಸುಪ್ರೀಂ ಆದೇಶದ ಬೆನ್ನಲ್ಲೇ ರಾತ್ರಿಯಿಂದ ಚಿಂತಾಕ್ರಾಂತರಾಗಿದ್ದಾರೆ. ಯಾರ ಬಳಿಯೂ ಮಾತನಾಡದೆ ಏಕಾಂಗಿಯಾಗಿದ್ದಾರೆ ಕಾಟೇರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ನಟ ದರ್ಶನ್. ಈಗಾಗಲೇ ಜೈಲಿನಲ್ಲಿ ಬಳಲಿ ಬೆಂಡಾಗಿದ್ದಾರೆ ಚಕ್ರವರ್ತಿ. ಜೈಲು ಊಟ ಒಗ್ಗದೆ ನಿದ್ರೆಯೂ ಕೂಡ ಬಾರದೆ ಕಂಗಾಲಾಗಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ ನಟ ದರ್ಶನ್. ಇನ್ನು 1 ವರ್ಷದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಆದರೆ ಆಗ್ಲೂ ಕೂಡ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಡೌಟ್ ಈಗ. ಬೇಲ್ ರದ್ದಾಗಿದ್ದು ಜೈಲಿನಲ್ಲಿ ಊಟ ನಿದ್ದೆಯನ್ನ ಬಿಟ್ಟಿದ್ದಾರಂತೆ ನಟ ದರ್ಶನ್ ಅವರು. ಕ್ವಾರಂಟೈನ್ ಜೈಲಿನ ಬ್ಯಾರಕ್ನಲ್ಲಿಯೇ ಮೌನಕ್ಕೆ ಶರಣಾಗಿದ್ದಾರೆ. ಯಾರ ಹತ್ರನೂ ಕೂಡ ಮಾತನಾಡ್ತಾ ಇಲ್ಲ. ಸುಪ್ರೀಂ ಆದೇಶದ ಬೆನ್ನಲ್ಲಿಯೇ ರಾತ್ರಿಯಿಂದ ಚಿಂತಾಕ್ರಾಂತರಾಗಿದ್ದಾರಂತೆ. ಯಾರ ಬಳಿಯೂ ಮಾತನಾಡದೆ ಏಕಾಂಗಿಯಾಗಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ನಟ ದರ್ಶನ್ ಅವರು. ಈಗಾಗಲೇ ಜೈಲಿನಲ್ಲಿ ಬಳಲಿ ಬೆಂಡಾಗಿದ್ದಾರೆ ಚಕ್ರವರ್ತಿ. ಜೈಲೂಟ ಒಗ್ಗದೆ ನಿದ್ರೆಯೂ ಕೂಡ ಬಾರದೆ ದರ್ಶನ್ ಅವರು ಕಂಗಾಲಾಗಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ ನಟ ದರ್ಶನ್ ಅವರು. 1 ವರ್ಷದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬಹುದು. ಆದರೆ ಆಗ್ಲೂ ಕೂಡ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂತಹ ಡೌಟ್ ಇದೆ.